ಸುಮನಸ ವಂದಿತ ಸುಂದರಿ ಶಂಕರಿ ಶಂಭು ಮನೋಹರಿ ವಿಶ್ವಮಯೇ ಸುರಗಣ ಪೂಜಿತ ಸೌಖ್ಯ ಪ್ರದಾಯಿನಿ ಶಕ್ತಿ ಸ್ವರೂಪಿಣಿ ಲೋಕನುತೆ ಅಭಯ ಪ್ರದಾಯಿನಿ ವಾಂಛಿತ ದಾಯಿನಿ ಸಿಂಹವಾಹಿನಿ ಶಂಭು ಪ್ರಿಯೇ ಜಯ ಜಯ ಹೇ ಸುರ ಸುಂದರಿ ಈಶ್ವರಿ ಮದ್ದೂರಮ್ಮ ನಮೋ ನಮೋ. ಬೆಂಗಳೂರಿನ ಶ್ರೀನಗರದಲ್ಲಿ ಒಲಿದು ನಿಂತವಳೆ ಶರಣಮ್ಮ ಬಗೆ ಬಗೆ ಲೀಲೆಯ ತೋರುತ್ತ ಭಕ್ತರ ಸೆಳೆದಿಹ ದೇವಿ ಜಗದಮ್ಮ ಕೋಟಿ ಸೂರ್ಯರ ತೇಜ ಹೊತ್ತವಳೆ ಕಾಮಿತ ವರಗಳ ನೀಡಮ್ಮ ಆದಿಶಕ್ತಿ ಶ್ರೀ ಮದ್ದೂರಮ್ಮ ನಮಗೆ ಆಸರೆ ನೀನಮ್ಮ. ಮರಿಸ್ವಾಮಿಗಳ ಕನಸಲಿ ಮೂಡಿ ಗುಡಿಯ ಕಟ್ಟಿಸು ಎಂದವಳೆ ಸರ್ಪದ ರೂಪದಿ ಕಂಡು ಬಂದವಳೆ ಕಷ್ಟ ಕೋಟಲೆಯ ಕಳೆವವಳೆ ಸಪ್ತ ಮಾತೃಕೆಯರೊಡನೆ ಗುಡಿಯಲ್ಲಿ ನಸುನಗೆ ಬೀರುತ್ತ ನಿಂತವಳೆ ಕೌಮಾರಿ ರೂಪಿಣಿ ಸಿರಿ ಸುಖದಾಯಿನಿ ಮದ್ದೂರಮ್ಮ ಬಾತಾಯೇ. ಆದಿಶಕ್ತಿ ದೊಡ್ಡಮ್ಮನ ಒಡನೆ ಒಂದೇ ಗುಡಿಯಲ್ಲಿ ಕುಳಿತವಳೆ 3 ದಿನಗಳ ಜಾತ್ರೆಯ ಪಡೆದು ಎಲ್ಲರ ನಿನ್ನೆಡೆ ಸೆಳೆದವಳೆ ಜಲಕಂಠೇಶನ ಗುಡಿಗೆ ಬಂದು ಗಂಗಾ ಪೂಜೆಯ ಪಡೆವವಳೆ ಸುಮಧುರ ಭಾಷಿಣಿ ಶಕ್ತಿ ಸ್ವರೂಪಿಣಿ ಮದ್ದೂರಮ್ಮ ಬಾತಾಯೇ. ಕುಂಡವ ತುಳಿದು ಬರುವ ತಾಯೇ ಮದ್ದೂರಮ್ಮ ಕನಿಕರಿಸಿ ಹಾಲರವಿ ಸೇವೆ ಪಡೆದು ನಲಿವವಳೆ ಹರ್ಷದಾಯಿನಿ ನೀ ಹರಸೆ ಸಿಡಿಯ ಹರಕೆಯ ಸಲ್ಲಿಸೆ ನಿನ್ನ ಗುಡಿಗೆ ಭಕ್ತರು ಬಂದಿಹರು ಮುತ್ತೈದೆರೆಲ್ಲ ರಂಗೋಲಿ ಬಿಡಿಸಿ ನಿನಗೆ ನಮ್ಮ ವಿಶಾಲವಾದ ಹೆಸರೇನು ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಬೆಂಗಳೂರಿನ ಹೊರವಲಯದಲ್ಲಿರ್ತಕ್ಕಂಥ ಹಿಂದೆ ಆನೇಕಲ್ ಶಿವನ ದೇವಸ್ಥಾನ ಸಿದ್ದನಗೆರೆಯಲ್ಲಿ ಲೋಕಾರ್ಪಣೆಗೆ ಎಲ್ಲಾ ಬಂದಿದ್ದ ಭಕ್ತಾದಿಗಳು ಸಂತೋಷ ಇವತ್ತು ಭಗವತಿ ಸೇರಿ ಮದ್ದೂರಮ್ಮನ ದೇವಸ್ಥಾನ ಜಗದಂಬಿಕೆ ಜಗನ್ಮಾತ ಜಗಜ್ಜನನಿ ಆ ತಾಯಿ ಸೇರಿದ್ದೇವೆ. ಎಲ್ಲರನ್ನು ಕಾಪಾಡ್ತಾ ಇರ್ತಕ್ಕಂಥ ಮದ್ದೂರಮ್ಮ ದೇವಿ ವಿಷಯ ಆ ತಾಯಿಯ ಬಿದಿರಗೆರೆಯಲ್ಲಿ ಬಹಳ ಸಂಸ್ಕಾರವಂತರು, ಆ ತಾಯಿಯ ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ. ಧಾರ್ಮಿಕ ಭಾವನೆ ಉಳ್ಳಂತ ಸಂತೋಷದ ಜನ ತುಂಬಾ ಇದ್ದಾರೆ. ನೀವೆಲ್ಲರೂ ಸೇರಿ ನನಗೆ ಅದನ್ನೇ ಆ ಹೇಳ್ತಾ ತಾಯಿಯನ್ನ ಮಹತ್ತರವಾಗಿ ಪೂಜಿಸಿ ನಂಬಿ ಕೆಟ್ಟವರಿಲ್ಲವೋ ಅಂತ. ನಿಮ್ಮೆಲ್ಲರ ಒಳಿತಾಗಿ ಜಗತ್ತಿನಲ್ಲಿ ಯಾವುದೇ ಈಗ ನೋವು ದುಃಖ ದುಮ್ಮಾನಗಳು ಯಾರ್ಯಾರು ಎಷ್ಟೆಷ್ಟೋ ಆ ತಾಯಿಯನ್ನ ಏನೇ ಏರುಪೇರಾದ್ರೂ ಕೂಡ ಸ್ಮರಣೆ ಮಾಡ್ತೀರಾ, ನಮ್ಮ ರಾಷ್ಟ್ರ ಯಾವಾಗಲೂ ಕೂಡ ಸುಭದ್ರವಾಗಿರುತ್ತೆ. ನೀವು ಕಾರಣ ಪೂಜೆ ಮಾಡ್ತೀರಾ, ನಾವು ಆ ಬೆಳೆಸ್ಕೊಂಡಿರುವಂತ ತಾಯಿ ನಿಮ್ಮ ಹತ್ರ ಬರ್ತಾಳೆ, ನಾವು ಭಗವಂತನ ಮೇಲೆ ಕಷ್ಟಗಳನ್ನೆಲ್ಲ ಹೋಗಲಾಡ್ತಾಳೆ. ಆ ನಂಬಿಕೆ ಏನಿರ್ಬೇಕು ಇವತ್ತು ನಮ್ಮ ರಾಷ್ಟ್ರ ಜಗತ್ತೇನೇ ಸಮಸ್ಯೆ ನೋವು ನೀವು ದುಃಖ ದುಮ್ಮಾನಗಳನ್ನ ಎದುರಿಸಿದ್ರು ಕೂಡ ಹೊರತಾಗಿ ಸುಭದ್ರತೆಯಿಂದ ಕೂಡಿರುತ್ತೆ. ಅದೆಲ್ಲಕ್ಕೂ ಕಾರಣ ನಾವು ಭಗವಂತನ ಮೇಲಿಟ್ಟಿರುವಂತ ನಂಬಿಕೆ, ಈ ನೆಲದ ಸಂಸ್ಕೃತಿ. ಅದು ನಾವೆಲ್ಲರೂ ಕೂಡ ಉಳಿಸ್ಕೊಂಡು ಹೋಗುವಂತ ಬೆಳೆಸ್ಕೊಂಡು ಹೋಗುವಂತ ಪರಂಪರೆಯನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಹಾಗೆ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ನಮ್ಮ ಬಿದಿರಗೆರೆಯ ನಮ್ಮ ವಿಶಾಲವಾದ ಹೆಸರೇನು ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಬಿದಿರಗೆರೆ ಬೆಂಗಳೂರಿನ ಹೊರವಲಯದಲ್ಲಿರ್ತಕ್ಕಂಥ ಹಿಂದೆ ಆನೇಕಲ್ ಶಿವನ ದೇವಸ್ಥಾನ ಸಿದ್ದನಗೆರೆಯಲ್ಲಿ ಲೋಕಾರ್ಪಣೆಗೆ ಬಂದಿದ್ದ ಎಲ್ಲಾ ಭಕ್ತಾದಿಗಳು ಸಂತೋಷ ಇವತ್ತು ಭಗವತಿ ಸೇರಿ ಮದ್ದೂರಮ್ಮನ
ದೇವಸ್ಥಾನ ಜಗದಂಬಿಕೆ ಜಗನ್ಮಾತ ಜಗಜ್ಜನನಿ ಆ ತಾಯಿ ಸೇರಿದ್ದೇವೆ. ಎಲ್ರನ್ನು ಕಾಪಾಡ್ತಕ್ಕಂಥ ಸಂತೋಷದ ಮಧುರಮ್ಮ ದೇವಿ ವಿಷಯ. ಆ ತಾಯಿಯ ಬಿದಿರಗೆರೆಯಲ್ಲಿ ದೇವಸ್ಥಾನವನ್ನು ಬಹಳ ಕಟ್ಟಿ, ಸಂಸ್ಕಾರವಂತರು, ಆ ತಾಯಿಯ ಪ್ರತಿಷ್ಠಾಪನೆಯನ್ನು ಧಾರ್ಮಿಕ ಮಾಡಿರ್ತಕ್ಕಂಥ ಭಾವನೆ ಉಳ್ಳಂತ ಸಂತೋಷದ ಜನ ಮತ್ತು ತುಂಬಾ ಇದ್ದಾರೆ. ನೀವೆಲ್ಲರೂ ಸೇರಿ ನಾನೀಗ ಅದನ್ನೇ ಆ ಹೇಳ್ತಾ ತಾಯಿಯನ್ನ ಮಹತ್ತರವಾಗಿ ಪೂಜಿಸಿ ನಂಬಿ ಕೆಟ್ಟವರಿಲ್ಲವೋ ಅಂತ. ನಿಮ್ಮೆಲ್ಲರ ಒಳಿತಾಗಿ ಜಗತ್ತಿನಲ್ಲಿ ಮಾಡಿ ಯಾವುದೇ ಈಗ ನೋವು ದುಃಖ ದುಮ್ಮಾನಗಳು ನೀವು ಬಂದು ಯಾರ್ಯಾರು ಎಷ್ಟೆಷ್ಟೋ ಆ ತಾಯಿಯನ್ನ ಏನೇ ಏರುಪೇರಾದ್ರೂ ಕೂಡ ಸ್ಮರಣೆ ಮಾಡ್ತೀರಾ, ನಮ್ಮ ರಾಷ್ಟ್ರ ಆ ತಾಯಿಯನ್ನ ಯಾವಾಗಲೂ ಕೂಡ ಸುಭದ್ರವಾಗಿರುತ್ತೆ. ನೀವು ಕಾರಣ ಪೂಜೆ ಮಾಡ್ತೀರಾ, ನಾವು ಅಷ್ಟೆಷ್ಟು ಆ ಬೆಳೆಸ್ಕೊಂಡಿರುವಂತ ತಾಯಿ ನಿಮ್ಮ ಹತ್ರ ಬರ್ತಾಳೆ, ಸಂಸ್ಕೃತಿ, ನಾವು ಭಗವಂತನ ಮೇಲೆ ಕಷ್ಟಗಳನ್ನೆಲ್ಲ ನಂಬಿಕೆ, ಹೋಗಲಾಡಿಸ್ತಾಳೆ. ಆ ನಂಬಿಕೆ ಏನೇನ್ ಬೇಕು ಇವತ್ತು ನಮ್ಮ ಎಲ್ಲವನ್ನು ರಾಷ್ಟ್ರ ಕೊಡ್ತಕ್ಕಂಥವಳಾಗಿದ್ದಾಳೆ. ಜಗತ್ತೇನೇ ಆದ್ರಿಂದ ಸಮಸ್ಯೆ ನೋವು ನೀವು ದುಃಖ ದುಮ್ಮಾನಗಳನ್ನ ಆ ಎದುರಿಸಿದ್ರು ತಾಯಿಯನ್ನ ಕೂಡ ಅದರ ಯಾವಾಗಲೂ ಹೊರತಾಗಿ ಕೂತಾಗ ನಿಂತಾಗ ಸುಭದ್ರತೆಯಿಂದ ಹೋಗುವಾಗ, ಬರುವಾಗ ಕೂಡಿರುತ್ತೆ. ಅದೆಲ್ಲಕ್ಕೂ ಕಾರಣ ಯಾವಾಗಲೂ ಆ ತಾಯಿನ ನಾವು ಸ್ಮರಣೆ ಭಗವಂತನ ಮಾಡ್ತಾ ಮೇಲಿಟ್ಟಿರುವಂತ ನಿಮ್ ನಂಬಿಕೆ, ಕೆಲಸ ನೀವು ಈ ಮಾಡಿದ್ರೆ ನೆಲದ ಖಂಡಿತ ಸಂಸ್ಕೃತಿ, ಆ ಅದು ನಾವೆಲ್ಲರೂ ತಾಯಿ ಕೂಡ ಉಳಿಸ್ಕೊಂಡು ಕೂಡ ಹೋಗುವಂತ ಬೆಳೆಸ್ಕೊಂಡು ಒಳ್ಳೆ ಹೋಗುವಂತ ಮಾಡ್ತಾಳೆ. ಹೇಗೆ ಹೇಳ್ತೀರಾ? ಪರಂಪರೆಯನ್ನ ಮುಂದುವರಿಸ್ಕೊಂಡು ಹಾಗೆ ಹೋಗ್ಬೇಕು. ಅಂದ್ರೆ ಹಾಗೆ ಅಂತ ಹೇಳ್ತಾ ಶ್ರೀಕೃಷ್ಣ ಮತ್ತೊಮ್ಮೆ ಪರಮಾತ್ಮ ನಾನು ನಮ್ಮ ಅರ್ಜುನ ಬಿದಿರಗೆರೆಯ ನೆನಪಾಗಿಟ್ಕೊಂಡು ಹೇಳಿರ್ತಕ್ಕಂಥದ್ದು ದ ಒತ್ತು ಶಂಕುಸ್ಥಾಪನೆ ಮತ್ತು ಬಿದಿರಗೆರೆ ಗ್ರಾಮದಲ್ಲಿ ನಡೀತಾ ಇದೆ. ಅದೇ ರೀತಿ ಈ ಗ್ರಾಮದಲ್ಲಿ ಅನೇಕ ಸತಿ ಬಂದಿದ್ದೇನೆ. ಒಂದು ಒಳ್ಳೆಯ ದೇವಸ್ಥಾನ ನಾವು ಉದ್ಘಾಟನೆ ಆಗ್ತಾ ಇದೆ. ಜನರಿಗೆಲ್ಲರಿಗೂ ಕೂಡ ತಾಯಿ ಆಶೀರ್ವಾದ ಸಿಗಲಿ ಅಂತ ನಾನು ಪ್ರಾರ್ಥಿಸುತ್ತಾ, ತಿಮ್ಮರಾಜು ಅವರ ಕೇಳಿದ್ದಾರೆ ಕೆಲವು ವಿಷಯಗಳನ್ನ, ನಾನು ಕೂಡ ಅದನ್ನು ಕೆಲವು ಹೇಳಿದ್ದೀನಿ ಮಾಡಿಕೊಡ್ತೀನಿ ಅಂತ. ಏಪ್ರಿಲಲ್ಲಿ ಬಂದಾಗ ಒಂದು ಕೆಲಸವನ್ನು ಮಾಡಿಕೊಡ್ಬೇಕು ಅಂತ ಹೇಳಿದರೆ ಮಾಡಿಕೊಡ್ತೀನಿ. ದೇವಾಲಯ ಇದು ಸುಮಾರು 100 ವರ್ಷಗಳ ಕಾಲ ಇತಿಹಾಸ ಇರುವಂಥ ಮಧುರಮ್ಮ ದೇವಿ. ಇದನ್ನು ಈ ದಿವಸ ಜೀರ್ಣೋದ್ಧಾರ ಮತ್ತು ಪುನರ್ ಪ್ರತಿಷ್ಠಾಪನೆ ಗ್ರಾಮಸ್ಥರ ಸಹಾಯದಿಂದ, ಎಲ್ಲ ಸಹಕಾರದಿಂದ ಈ ದೇವಿ ಇವತ್ತು ಜೀರ್ಣೋದ್ಧಾರ ಆಗ್ತಿದೆ. ಈ ಕಾರ್ಯಕ್ರಮ 4ರಿಂದ 6ನೇ ತಾರೀಕುವರೆಗೂ ನಡೀತು. ಈ 3 ದಿನವೂ ಅನ್ನದಾಸೋಹ ಕಾರ್ಯಕ್ರಮ ನಡೀತಾ ಇತ್ತು. ಭಕ್ತಾದಿಗಳು ಬಂದು ಪ್ರಸಾದ ಸ್ವೀಕರಿಸಿದ್ದಾರೆ. ಇವತ್ತು ಕಡೆ ದಿನ. ಇವತ್ತು ಬಿದಿರಗೆರೆ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಆ ದೇವಿ ಕೃಪೆಗೆ ಪಾತ್ರರಾಗಿ ಪ್ರಸಾದ ಸ್ವೀಕಾರ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿ ಮನೆ ಮಾಡ್ತಿದ್ದೇವೆ. ಹಾಗೆ ಈ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯ ಗುರುಗಳಾದ ನಂಜಾವಧ ಸ್ವಾಮೀಜಿಗಳು ಆಗಮಿಸಿದ್ದರು. ಅವ್ರಿಗೂ ಸಹ ನಾನು ಈ ದೇವಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಇನ್ನೊಬ್ಬ ಗುರುಗಳಾದ ಶ್ರೀ ಚಂದ್ರಶೇಖರನಾಥ ಮಹಾಸ್ವಾಮಿಗಳು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ತಾಯಿ ಒಳ್ಳೆಯದಾಗಲಿ. ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣಗೌಡರು ಸಹ ಆಗಮಿಸಿದ್ರು. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಸಹಕಾರ ಮತ್ತು ಪ್ರೋತ್ಸಾಹ ಎರಡನ್ನು ನೀಡಿದಂಥ ನನ್ನ ಗ್ರಾಮದ ಹಿರಿಯರು ಕಿರಿಯರು ಅವರಿಗೆ ಕಾಲಿಗೆ ನಮಸ್ಕರಿಸ್ತಾ, ಯಾಕಂದರೆ ಒಬ್ಬರೇ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ನನ್ನ ಬೆನ್ನೆಲುಬಾಗಿ ನನ್ನ ಗ್ರಾಮಸ್ಥರು, ನನ್ನ ಸ್ನೇಹಿತರು, ನನ್ನ ಕುಟುಂಬ ನಿಂತಿದ್ದಕ್ಕೆ ಇವತ್ತು ಈ ದೇವಿ ಸ್ಥಾಪನೆಯಾಗಿದೆ. ಅನ್ಯತೆ ಭಾವಿಸ್ಬೇಡ್ರಿ, ಒಬ್ಬರೇ ಏನು ಮಾಡೋಕ್ಕಾಗಲ್ಲ. ಒಂದು ದೇವಸ್ಥಾನ ಕಟ್ಟಬೇಕಂದ್ರೆ ಎಲ್ಲರ ಸಹಾಯ ಪ್ರೋತ್ಸಾಹ ಇದ್ದರೆ ಮಾತ್ರ ಈ ದೇವಸ್ಥಾನ ಕಟ್ಟೋಕ್ಕಾಗುತ್ತೆ.